ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಶಾಂತ ಆಸ್ತಿ ಅನ್ನೋದು ಅದು ರೂರಲ್ ಕ್ಷೇತ್ರಕ್ಕೆ ಸೇರಿದೆ. ಆದರೂ ಕೂಡ ಕಾರ್ಪೊರೇಷನ್ ನಮ್ಮದೇ ಇದೆ, ನನಗೆ ಮಾಹಿತಿ ಇದೆ. ಅದೇನು ಕಬ್ರಸ್ತಾನ ಅದು ಜಾಗ ಯಾವ್ದಂತೇಳಿ ನನಗೆ ಎಕ್ಸಾಕ್ಟ್ ಎಲ್ಲಿದೆ ಲೊಕೇಶನ್ ಗೊತ್ತಿಲ್ಲ. ಅಂದ್ರೆ ಕಬ್ರಸ್ತಾನ ಎಲ್ಲಿದೆ ಅಂತ ಗೊತ್ತು, ಈ ಮಾಡಿರೋಂಥ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಮೊನ್ನೆ ತಿಳ್ಕೊಂಡಾಗ ಒಬ್ಬರಲಾಗಿ ಇನ್ನೊಬ್ರು ತಗೊಂಡಿದ್ದಾರೆ, ಈ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂತು. ನಾನು ತಕ್ಷಣ ಕಮಿಷನರ್ ಅವರಿಗೆ ಇದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅಂತ ಹೇಳಿ, ಮತ್ತೆ ಬೇರೆಯವ್ರನ್ನ ಇಟ್ಕೊಂಡು ನನ್ನ ಹತ್ರನೇ ಬಂದಿದ್ರು ತಪ್ಪು ಮಾಡಿದವರು. ಏನಂತ, ಸರ್ ನಾನ್ ತಪ್ಪು ಮಾಡಿಲ್ಲ, ನನ್ನ ಲಾಗಿನ್ ತಗೊಂಡು ಇನ್ನೊಬ್ಬ ಮಾಡಿದಾನ. ಅವ್ನ್ ಬಂದ್ ಏನಂದ, ಸರ್ ನನಗೆ ಸಂಬಂಧ ಏನಿಲ್ಲ, ಅವ್ನ ಲಾಗಿನಲ್ಲಿ ಅವನೇ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ. ನಾನು ಕಮಿಷನರ್ ಅವರಿಗೆ ಸ್ಟ್ರಿಕ್ಟ್ ಆಗಿ, ನನಗೆ ಬಹಳ ಆತ್ಮೀಯರು ಹತ್ತಿರದಿಂದ ಇದ್ದವ್ರು ಕೂಡ ಕರ್ಕೊಂಡ್ ಬಂದಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ ಇಂಥ ಭೂಮಿ ವಿಚಾರಗಳು ಗೌರ್ಮೆಂಟ್ ಆಸ್ತಿ ಆಗ್ಬೇಕು, ನಾವು ಇಂಥವ್ರು ನೀವು ನನ್ನ ಹತ್ರ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅರೆಸ್ಟ್ ಮಾಡಿಸ್ತೀನಿ ಅಂತೇಳಿ ಕೇಸ್ ಮಾಡಿಸಿದ್ದೀನಿ. ಅದೊಂದೇ ಅಲ್ಲ, ಇನ್ನ ಕೆಲವಷ್ಟು ಬರುವಂತ ದಿನಮಾನದಲ್ಲಿ ಬಹಳಷ್ಟು ಇಂಥ ಕೆಲಸಗಳು ಸರ್ಕಾರ ಜಮೀನ ಫಾರ್ಮ್ ಟು ಬಿ ಖಾತಾ ಫಾರ್ಮ್ ಟು ಮಾಡಿ ಯಾವ ರೀತಿಯಲ್ಲಿ ನಡೆದಿದೆ, ಒಂದು 4-5 ವರ್ಷದಿಂದ ಯಾವ ರೀತಿಯಲ್ಲಿ ನಡ್ಕೊಂಡ್ ಬಂದಿದೆ. ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ ಕೆಲ ಹಂತದ ಕೆಲವಷ್ಟು ಆಫೀಸರ್ಗಳು ಅವರು ಬಿಲ್ ಕಲೆಕ್ಷನ್ ಹೋದಾಗ ಬಿಲ್ ಕಲೆಕ್ಟರ್ಸ್ ಮತ್ತೆ ಇಂಥವ್ರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ಯಾವ ಮಟ್ಟಕ್ಕೆ ಹೋಗ್ತಿದಾರೆ ಅಂದ್ರೆ, ಬಿಲ್ ಕಲೆಕ್ಷನ್ ಹೋದಾಗ ಅವ್ರದ್ದೊಂದು 4 ಲಕ್ಷ ರೂಪಾಯಿ ತೆರಿಗೆ ಪಾವತಿ ಕಟ್ಬೇಕಂತಿದ್ದಾಗ ಅದನ್ನ ಒಂದು 20,000-30,000 ಮಾಡಿ ಅದನ್ನ ಅಡ್ಜಸ್ಟ್ ಮಾಡೋದು. ಝೀರೋಗಳು ಏನಿರ್ತಾವಲ್ಲ, ಆ ಝೀರೋಗಳನ್ನ ಎದುರಿಸ್ಬಿಟ್ಟು ಅಡ್ಜಸ್ಟ್ ಮಾಡಿ ಅವ್ರ ಹತ್ರ ಒಂದು 30-40,000 ಇಸ್ಕೊಂಡು ಈ ರೀತಿಯಲ್ಲಿ ಮಾಡ್ತಿದ್ದಾರೆ. ನಾವು ಹೀಗೆ ಪಾಲಿಕೆಗೆ ಬರೋ ಸಂಪನ್ಮೂಲಗಳು ವಂಚನೆ ಆಗ್ತಿದಾವೆ. ನಾನು ಇದರಲ್ಲಿ ಆದಷ್ಟು ಯಾಕಂದ್ರೆ ಮಾಹಿತಿ ಎಲ್ಲ ತಗೊಂಡು ಒಂದೇ ಸಾರಿ ಎಲ್ಲರನ್ನ ನಾವೊಂದು ಮಟ್ಟ ಹಾಕ್ಬೇಕಂತೇಳಿ ಇದೀನಿ. ನಾನು ಇದ್ರ ಬಗ್ಗೆ ಕೂಡ ಬೇರೆ ಬೇರೆ ಲೋಕಾಯುಕ್ತರು ಕೂಡ ಇನ್ನೊಬ್ರಿಗೂ ನಾನು ಮಾತಾಡಿದ್ದೀನಿ. ಈಗ ಆಫೀಸರ್ಗಳು ಅನ್ಕೊಂಡಿರ್ಬೋದು, ಏನಂತ ಆಫೀಸರ್ಗಳಾಗಿರ್ಬೋದು, ಅದರಲ್ಲಿ ಶಾಮೀಲಾದಂತ ಯಾರೇ ಆಗಿರ್ಬೋದು, ಎಷ್ಟೇ ಪ್ರಭಾವಿಗಳಾಗಿರ್ಬೋದು, ಅವ್ರು ಅನ್ಕೊಂಡಿರ್ಬೋದು ಇನ್ನೊಬ್ರು ಜೈಲಿಗೆ ಹೋಗ್ತಾರೆ, ಒಂದು ತಿಂಗಳಲ್ಲಿ ಬೇಲ್ ಸಿಗುತ್ತೆ, ಮತ್ತೆ ಬರ್ತೀವಿ, ಮತ್ತೆ ನಮಗೆ ಜಾಬ್ ಕೊಡ್ತಾರೆ, ಆ ಜಾಬಲ್ಲಿ ಕೆಲಸ ಮಾಡ್ಕೋಬೋದಂತೆ. ನಾವು ಈ ರೀತಿಯಲ್ಲಿ ಕೇಸ್ಗಳು ಒಂದು ಕೇಸ್ ಹಾಕಿ ಅವ್ನು ಬಿಡಲ್ಲ, ಹಲವಾರು ರೀತಿಯಲ್ಲಿ ಒಂದು 3-4 ಕೇಸ್ಗಳು ಹಾಕಿ ನಿರಂತರವಾಗಿ ಅವನು ಇದರಿಂದನೇ ಸೇವೆಯಿಂದ ವಜಾ ಆಗಿ ಅವ್ನು ಯಾವ ರೀತಿಯಲ್ಲಿ ಅನ್ಸ್ಬೇಕಂದ್ರೆ, ನಾನು ಸರ್ಕಾರ ಜಮೀನನ್ನು ತಗೊಂಡ್ರೆ ನನಗೆ ಇಷ್ಟು ತೊಂದರೆ ಆಗುತ್ತಾ ಅಂತೇಳಿ ಅನ್ಸ್ಬೇಕು. ಇವತ್ತೇನು ಅವ್ರಿಗೆ ಒಂದೇ ಕೇಸ್ ಇದೆ, ನನಗೇನು ತೊಂದರೆ ಆಗಲ್ಲ ಅಂತ ಹಲವಾರು ಸ್ಟೇಷನಲ್ಲಿ ಹಲವಾರು ಕೇಸ್ಗಳು ಮಾಡಿಸ್ತಾರೆ. ಅವರು ಒಬ್ಬೊಬ್ರು ಏನೇನ್ ಮಾಡಿದಾರೆ ಅಂತ ನನ್ನ ಹತ್ರ ಇದೆ. ದಯಮಾಡಿ ಇವತ್ತಿಂದ ಕೂಡ ಅವ್ರಿಗೆ ಕೇಳ್ಕೊಂತಿದ್ದೆ ನಿಮ್ಮ ಮಾಧ್ಯಮದ ಮೂಲಕ, ಬಡವರು ಇರ್ತಾರೆ, ಅವ್ರಿಗೆ ಜಾಬ್ಗಳು ಹೋದ್ರೆ ಫ್ಯಾಮಿಲಿಗಳು ಇರ್ತಾವ ಅಂತೇಳಿ. ನಾವು ಇಷ್ಟಕ್ಕೆ ಮುಂಚೆ ಕೂಡ ನಾನು ಒಬ್ಬರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ದೆ. ಮಿಷನ್ಗಳೆಲ್ಲ ಮನೆಯಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ಮಾಡಿಸೋದನ್ನ ನಿನ್ನೆ ಮಾಡಿಸಿದೀನಿ. ಇನ್ನು ಮುಂದೆ ಯಾರನ್ನ ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಮಾತ್ರ ಅವನ ಜೀವನ ಪೂರ್ತಿಯಾಗಿ ಜೈಲಲ್ಲೇ ಇರೋಂಗ್ ಮಾಡೋ ಜವಾಬ್ದಾರಿ ಶಾಸಕನಾಗಿ ನನ್ನ ಜವಾಬ್ದಾರಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.